ಡಾಲಿ ಧನ್ಯತಾ ಮದುವೆಗೆ ಎಕ್ಸಿಬಿಷನ್ ಗ್ರೌಂಡ್ ಸಿದ್ಧವಾಗ್ತಿದೆ. ಅದರಲ್ಲಿ ಎರಡೂ ಸೆಟ್ಗಳು ಬಹಳ ಮುಖ್ಯವಾಗಿ ಆರತಕ್ಷತೆಗೆ ಮತ್ತೆ ಒಂದು ಇನ್ನು ಮುಹೂರ್ತ ಸಮಾರಂಭ ಏನು ನಡೀತಿದೆ ಎರಡಕ್ಕೂ ಕೂಡ ಇದರ ನೇತೃತ್ವ ವಹಿಸಿರುವಂಥದ್ದು ನಮ್ಮ ಅರುಣ್ ಸಾಗರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ ಸರ್. ಮೊದಲಿಗೆ ನಿಮಗೂ ಭಾಳ ಖುಷಿ ಇರುತ್ತೆ, ಯಾಕಂದರೆ ಇಂಡಸ್ಟ್ರಿಯ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆದಂಥ ಡಾಲಿ ಅವರ ಮದುವೆ. ಸೊ ಮೊದಲಿಗೆ ನಿಮ್ಮಿಬ್ಬರ ನಂಟಿನ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ರಂಗಭೂಮಿ ಸಿನಿಮಾ ನಿಮಗೂ ಸಾಕಷ್ಟು ಇಷ್ಟ, ರಂಗಭೂಮಿ ಡಾಲಿ ಅವರ ಬೆಳವಣಿಗೆ ಎಲ್ಲ ಕೂಡ ಭಾಳ ಮುಖ್ಯವಾಗಿ ಡಾಲಿ ಅಂದ ತಕ್ಷಣ ನಿಮ್ಗೆ ನೆನಪಾಗುವಂಥದ್ದು ಬಾಂಧವ್ಯ. ಡಾಲಿ ಅಂದ ತಕ್ಷಣ ನೆನಪಾಗೋದು, ಯಾಕಂದ್ರೆ ನಾವು ರಂಗಾಯಣದಲ್ಲಿದ್ದಾಗ GPIR ಅಂತ ಹೇಳಿ ಒಂದು ನಾಟಕ ತಂಡನ ನನ್ನ ಮೈಮ್ ರಮೇಶ್ ಶುರು ಮಾಡಿದ್ದ. ನಾವು ರಂಗಾಯಣದಾಗೆ ಎಲ್ಲ ಪುಟಾಣಿ ಹುಡುಗರು ಇವರೆಲ್ಲ, ರಾಘು, ಆಮೇಲೆ ನಮ್ಮ ಶರಣಪ್ಪ ಅಂತಿದ್ದ, ನಾಗಭೂಷಣ, ಆಮೇಲೆ ಜೊತೆಗೆ ನಮ್ಮ ರಾಘವೇಂದ್ರ ಹುಣಸೂರು, ಅವರೆಲ್ಲ ಅವಾಗ ಬರೋರು. ಆಮೇಲೆ ನಾಟಕಗಳನ್ನು ಮಾಡೋರು ಕಾಲೇಜ್ನ ಏನಿದಿತ್ತು ಆ ಟೈಮ್ನಲ್ಲಿ. ಆಮೇಲೆ ಬಹಳ ಇಂಪ್ರೆಸಿವ್ ಆಗಿ ನಾಟಕದ ಬಗ್ಗೆ ಆಳವಾಗಿ ಅರಿಬೇಕು, ಅದನ್ನು ತಿಳ್ಕೊಳ್ಬೇಕು ಅಂತ ಒದ್ದಾಡ್ತಾ ಇದ್ದ ಜೀವಿಗಳವರೆಲ್ಲ. ಇವತ್ತು ನೀವು ಅವ್ರು ನೋಡಿದ್ರೆ ಅವರೆಲ್ಲರೂ ಬಹಳ ಒಳ್ಳೆಯ ಒಂದು ಹಾದಿಯನ್ನು ಹಿಡಿದವರು. ಕಾರಣ ಏನು ಅಂದರೆ, ಲೈಫಿಗೆ ಒಂದು ದೊಡ್ಡ ಕಮಿಟ್ಮೆಂಟ್ ಬೇಕಾಗುತ್ತೆ. ನೀವು ಏನೇ ಆಗೋದಿದ್ರು ಆ ಕಮಿಟ್ಮೆಂಟನ್ನು ಇಟ್ಕೊಂಡು ಬೆಳೆದಂಥ ಹುಡುಗರು. ಅದರಲ್ಲಿ ಒಬ್ಬ ಧನಂಜಯ. ಯಾಕಂದರೆ ತಾನು ಏನೇ ಕೆಲಸ ಮಾಡಿದ್ರು ಅದು ಕಮಿಟ್ಟಾಗಿ ಮಾಡಬೇಕು. ಆಮೇಲೆ ನಾನು ಏನೇ ಕೆಲಸ ಮಾಡಿದ್ರು ಅದು ಯಾವಾಗಲೂ ಪರಿಪೂರ್ಣವಾಗಿರಬೇಕು ಅಂತ ಯೋಚನೆ ಮಾಡೋದು. ಯಾವಾಗ ಆ ಪರಿಪೂರ್ಣತೆಯ ಬಗ್ಗೆ ಯೋಚನೆ ಮಾಡೋದು, ಜೊತೆಗೆ ನಾನು ಏನಾದ್ರು ಸಾಧಿಸಲೇಬೇಕು ಅನ್ನುವ ಮನಸ್ಸಿರುವಂಥವ್ರಿಗೆ ಈ ರೀತಿಯ ಒಂದು ವೇದಿಕೆ ತನ್ನಿಂತಾನೇ ಸೃಷ್ಟಿಯಾಗುತ್ತೆ. ಯಾಕೆಂದರೆ ಅದು ಅದರ ಹಿಂದಿರ್ತಕ್ಕಂಥದ್ದು ಕೊನೆಗೂ ಪರಿಶ್ರಮ ಮತ್ತು ಒಂದು ದೊಡ್ಡ ಕನಸು ಬೇಕಾಗುತ್ತೆ. ಕನಸು ನನಸು ಮಾಡ್ಕೋಬೇಕು ಅಂದರೆ ನೀವು ತುಂಬ ಬೆವರು ಇಳಿಸ್ಬೇಕಾಗುತ್ತೆ. ಹಾಗಾಗಿ ಇವತ್ತು ಖುಷಿಯಾಗಿರ್ತಕ್ಕಂಥದ್ದು ಡಾಲಿಯ ಈ ಮದುವೆ. ನಾನು ಆಗ ನೋಡಿದಂಥ ಹುಡುಗ ಜೊತೆಯಲ್ಲಿ ನಾಟಕದಿಂದ ಬಂದು ಚಿತ್ರರಂಗದಲ್ಲಿ, ಅಂದರೆ ಇದು ಕಷ್ಟ ಇತ್ತು ಅನ್ನೋದಲ್ಲ, ದ ಪ್ರೋಸೆಸ್, ಆ ಹಾದಿಯಲ್ಲಿ ಎಲ್ಲ ಹರ್ಡಲ್ಸ್ಗಳನ್ನು ದಾಟಿ ಈಗೊಂದು ಮಟ್ಟವನ್ನು ಮುಟ್ಟೋ ಸ್ಥಿತಿಗೆ ಬಂದು ಈಗ ಮದುವೆ ಆಗುವಂಥ ಸ್ಥಿತಿ. ಒಂದು ಪ್ರೊಫೆಷನಲಿ ಈಸ್ ವೆರಿ ಪರ್ಫೆಕ್ಟ್, ಆಮೇಲೆ ಪರ್ಸ್ನಲಿ ಆಲ್ಸೋ ವೆರಿ ಹಂಬಲ್, ಒಳ್ಳೆ ತಿಳುವಳಿಕೆ ಇರುವಂಥ ಹುಡುಗ. ಭಾಳ ಖುಷಿಯಾಗುತ್ತೆ. ಅವರು ಒಂದು ಇಷ್ಟು ಚೆನ್ನಾಗಿ ಮದುವೆ ಅಂದರೆ ಅವ್ರ ಸ್ನೇಹಿತರು ಅವರು ಇವರೆಲ್ಲ ಯೋಚನೆ ಮಾಡಿ ಮದುವೆ ಈ ಥರ ಆಗಬೇಕು ಅನ್ನುವಂಥದ್ದು. ಯಾರೋ ಈಗಷ್ಟೇ ನಾನು ಆ್ಯಕ್ಚುಲಿ ನಿಂತಿದ್ದೆ, ಒಬ್ಬ ನನ್ನ ಜೊತೆ ಫೋಟೋ ಹೊಡಿಸ್ಕೊಂಡ. ಆ ಹುಡುಗ ಏನಂದ, ನಮ್ಮ ಬಡವರ ಸ್ಕಲ್ಲು ಶ್ರೀಮಂತವಾಗಿ ಮದುವೆ ಆಗ್ತಿದ್ದಾನೆ ಗುರು, ಖುಷಿಯಾಗತ್ತೆ, ಹಿಂಗಿರಬೇಕು ನಮ್ಮ ಹುಡುಗರು ಅಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು. ಅವ್ನು ಯಾರು ನೋಡಿದ್ರೆ ಅವ್ನು ಇಲ್ಲೆಲ್ಲೋ ಇದ್ದಾನೆ, ಇಲ್ಲೆಲ್ಲ ಕೆಲಸ ಮಾಡ್ತಿದ್ದಂಥ ಹುಡುಗ ಅವನು. ಅಂದರೆ ಒಂದು ಖುಷಿ ಇದೆಯಲ್ಲ, ಒಬ್ಬ ಅಂದರೆ ಬೆಳೆದು ನಿಂತು ಒಂದು, ಅಂದರೆ ಈಗ ಎಲ್ಲರೂ ಹೇಳ್ಬೋದು ಅಂದರೆ ಶ್ರೀಮಂತವಾದ, ಮತ್ತು ಇದು ಒಂದು ಕನಸಿದೆ ಎಲ್ಲರದು, ಒಂದು ಮದುವೆ ಅನ್ನುವಂಥದ್ದು. ಆಮೇಲೆ ಅವ್ರ ಸ್ನೇಹಿತರಿದಾರಲ್ಲ, ಯಾರು ಧನಂಜಯ ಜೊತೆ ಸ್ನೇಹಿತರಿಗೂ ಕೂಡ ತಾವು ಜೊತೆಯಲ್ಲೇ ಬೆಳೆದವರು ಏನಿದ್ದೀವಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಈ ಥರದ್ದು ಆಗಬೇಕು ಅನ್ನುವಂಥದ್ದು. ಇದಕ್ಕೆ ಆ್ಯಕ್ಚುಲಿ ಕಾನ್ಸೆಪ್ಟು ಡಿಸೈನು ನಾನು ಮಾಡಿದೆ, ಧ್ರುವ ಏನಿದ್ದಾರೆ ಅವರು ನಾವು ಸೇರ್ಕೊಂಡು ಮಾಡಿದ್ವಿ. ಖುಷಿಯಾಗೋದೇನು ಅಂದರೆ, ನನಗೆ ನಿಜವಾಗ್ಲೂ ಅಂದರೆ ಅದ್ಧೂರಿಯಾದ ಮದುವೆ, ಒಬ್ಬ ಮೈಸೂರಿನ ಹುಡುಗ ಬೆಳೆದು ನಿಂತಿರೋದು ಕಾಣಿಸುತ್ತೆ. ಜೊತೆಗೆ ಅವನ ಎಲ್ಲ ಸಾಮಾಜಿಕ ಬದ್ಧತೆನೂ ಇಟ್ಕೊಳ್ತಾನೂ ಬೆಳೆದಿದ್ದಿದೆಯಲ್ಲ, ಅದು ಬಹಳ ಖುಷಿಯಾಗುತ್ತೆ. ಈ ಸಣ್ಣೂರಲ್ಲಿ ಮೈಸೂರಿನಲ್ಲಿ ಇಂಥ ಒಂದು ಮದುವೆ ಆಗ್ತಿರೋದು ಇದೊಂದು ದೊಡ್ಡ ಸುದ್ದಿ. ಜೊತೆಗೆ ಇನ್ನೊಂದು ಏನು ಅಂದರೆ, ಮದುವೆ ಒಂದು ನಿಮಗೆ ಅಂದರೆ ಇಷ್ಟು ದೊಡ್ಡ ಮದುವೆ ಒಂದು ನೆವ ಇರ್ಬೋದು, ಆದರೆ ಅದರ ಹಿಂದೆ ತನ್ನ ಪ್ರತಿಯೊಬ್ಬ ಅಭಿಮಾನಿಯು ಬಂದು ಊಟ ಮಾಡಬೇಕು ಅನ್ನುವಂಥದ್ದು, ಆ ಸಂಭ್ರಮಿಸೋದು, ಅದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಇನ್ನೊಂದು ಖುಷಿ ಏನು ಗೊತ್ತಾ, ನನಗೆ ತುಂಬ ಜನ ಕೇಳ್ತಾರೆ ಇಷ್ಟೆಲ್ಲ ಇದು ಏನು. ನಾನು ಹೇಳ್ತೀನಿ, ಇದೊಂದು ಇಷ್ಟು ದೊಡ್ಡ ವೆಡ್ಡಿಂಗ್ ಆದಾಗ ನೀವು ನಂಬ್ತಿರಲ್ಲ, ಈಗಾಗಲೇ ಇಲ್ಲಿ 800 ಜನ ಕೆಲಸ ಮಾಡ್ತಾ ಇದ್ದಾರೆ. 800 ಜನರ ಜೀವನ ಇದೆ. ಇಲ್ಲಿ ಕಸ ಹೊಡೆಯೋರು ಇದ್ದಾರೆ, ಮೊಳೆ ಹೊಡೆಯೋರು ಇದ್ದಾರೆ, ಬಣ್ಣ ಹಚ್ಚೋನಿದ್ದಾರೆ, ಆಮೇಲೆ ಕಾರ್ಪೆಂಟರ್ ಇದ್ದಾರೆ, ಪೇಂಟರ್ಸ್ ಇದ್ದಾರೆ, ವೆಲ್ಡರ್ಸ್ ಇದ್ದಾರೆ, ಆಮೇಲೆ ಈ ಪ್ಲಾಟ್ಫಾರ್ಮ್ ಎತ್ತವನಿದ್ದಾನೆ, ಕಬ್ಬಣ ಎತ್ತವನಿದ್ದಾನೆ. ಅಂದರೆ ಆ 800 ಜನರು ಈ 10 ದಿನ ಕೆಲಸ ಮಾಡಿದಾಗ ಅವನು ಒಂದು ನೆಮ್ಮದಿಯಿಂದ ಒಂದು ಅಮೌಂಟನ್ನು ತೊಗೊಂಡು ಹೋಗ್ತಾನೆ ಮನೆಗೆ. ಅದೆಷ್ಟು ಖುಷಿಯಾಗಿರುತ್ತೆ. ಅಂದರೆ ಇದೊಂದು ಇಂಡಸ್ಟ್ರಿ, ಈಗ ಈ ವೆಡ್ಡಿಂಗ್ ಅನ್ನೋದು ಆ ಇಂಡಸ್ಟ್ರಿ, ಅಂದರೆ ಉದ್ಯೋಗದ ಅವಕಾಶಗಳು ಆಗಬೇಕು ಅನ್ನೋದು ನಮ್ಮ ದೇಶದ ಒಂದು ಇದು. ಬಟ್ ಇಂಥದ್ದೆಲ್ಲ ಆದಾಗ ಅಂಥ ಒಂದು 800 ಜನರ ಒಂದು ಸಂಸಾರಕ್ಕೂ ಒಂದು ಇದಾಗುತ್ತೆ. ಹಾಗೆ ನಾನು ವೆಡ್ಡಿಂಗ್ ಇಂಡಸ್ಟ್ರಿಯಲ್ಲಿ ನಾನು ನೋಡ್ತಿರ್ತೀನಿ. ಹಾಗಾಗಿ ಈ ಅದ್ದೂರಿತನದ ಜೊತೆಗೆ ಹಿಂದೆ ಬೇರೆ ತರಹದ ಕೆಲಸ ಅಡುಗೆ ಮಾಡ್ತಾ ಇದ್ದಾರೆ, ನೀವು ನೋಡ್ತಿರ್ಬೋದು. ಮಿನಿಮಮ್ ಈಗ 200-300 ಜನ ಇದ್ದಾರೆ. ಆಮೇಲೆ ಇಲ್ಲಿ ಬಡ್ಸಕ್ಕೆ ಬರ್ತಾರೆ, ಕಾಲೇಜ್ ಹುಡುಗರು ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಅವ್ರಿಗೆ ಏನೋ ಒಂದು ಅಮೌಂಟ್ ಸಿಗೋದ್ರ ಜೊತೆಗೆ
ಆ ಇಡೀ ಇಂಡಸ್ಟ್ರಿ ಇದೆಯಲ್ಲ, ಆ್ಯಕ್ಚುಲಿ ಇವತ್ತು ದಿಸ್ ಇಸ್ ಇಂಡಸ್ಟ್ರಿ. ಮೊದಲೇ ಮದುವೆ ಅನ್ನೋದು ಒಂದು ಇದಾಗಿತ್ತು, ಇದು ಇಂಡಸ್ಟ್ರಿ. ಈಗ ಇಲ್ಲಿ ಉದ್ಯೋಗದ ಅವಕಾಶ ಇದೆ. ಒಂದು ದೊಡ್ಡ ಮದುವೆ ಆದಾಗ 1,000 ಜನರ ಒಂದು ತಿಂಗಳ ದುಡ್ಡು, ಒಂದು ತಿಂಗಳಲ್ಲಿ ತಾನು ದುಡಿಯುವಂಥ ಒಂದು 10 ದಿನದಲ್ಲಿ ದುಡಿದು ಅವನು ಅದನ್ನು ತನ್ನ ಸಂಸಾರಕ್ಕೆ ಒಪ್ಪಿಸ್ಕೊತಾನೆ. ಹಾಗಾಗಿ ಇದೊಂದು ಥರದ್ದು ಸಾಮಾಜಿಕವಾಗೂ ನಡೀತಾ ಇದೆ. ಬಟ್ ಖುಷಿಯಾಗೋದೇನು ಅಂದರೆ ಅವರಿಗೆ ಒಂದು ಥೀಮ್ ಬೇಕಾಗಿತ್ತು, ಈ ಥರದ್ದು ಇರಬೇಕು ಅಂತ. ಮೈಸೂರು, ಅದರ ಆರ್ಕಿಟೆಕ್ಚರು ಅದೆಲ್ಲ ಮಿಕ್ಸ್ ಮಾಡಿ ಕೊಲೋನಿಯಲ್ ಆಗಿ ಡಿಸೈನ್ ಮಾಡಿದ್ವಿ. ಇದು ಎಕ್ಸಿಕ್ಯೂಷನ್ ಎಲ್ಲ ನಡೀತಾ ಇದೆ. ಖುಷಿಯಾಗೋದು ಕೊನೆಗೂ ನಮ್ಮ ಬಡವರ ಆಸ್ಕಲ್, ಅವನು ಹೇಳಿದ್ನಲ್ಲ, ನಮ್ಮ ಒಬ್ಬ ಆರ್ಡಿನರಿ, ಒಬ್ಬ ಸಾಮಾನ್ಯ ಮನುಷ್ಯನ ಎಮೋಷನ್ ಇದೆಯಲ್ಲ, ನಮ್ಮ ಬಡವರ ಆಸ್ಕಲ್ ಶ್ರೀಮಂತವಾಗಿ ಮದುವೆ ಆಗ್ತಾ ಇದ್ದೇನೆ ಅನ್ನೋದು, ಅದು ಬಹಳ ಖುಷಿ ಅನಿಸುತ್ತೆ. ಕೊನೆಗೂ 2 ಥರ ಇರುತ್ತೆ. ಬರೀ ಶ್ರೀಮಂತಿಕೆ ತೋರ್ಪಡಿಕೆಗಲ್ಲ, ಒಬ್ಬ ಮನುಷ್ಯನಾಗೂ ಶ್ರೀಮಂತನಾಗಿರೋದು ನಮ್ಮ ಧನಂಜಯನ ವ್ಯಕ್ತಿತ್ವ. ನಾಟ್ ಓನ್ಲಿ ದಿಸ್, ಈಸ್ ಹೃದಯ ಶ್ರೀಮಂತಿಕೆ ತುಂಬ ಇದೆ. ಸಾಮಾಜಿಕ ಬದ್ಧತೆ ಬಗ್ಗೆ ಅವನ ಜೊತೆ ಮಾತಾಡಿದ್ರೆ ಅವನು ತುಂಬ ಚೆನ್ನಾಗಿ, ಅವನ ಆಶೆಗಳು, ಅವನ ಕನಸುಗಳು ತುಂಬ ದೊಡ್ಡದಾಗಿದೆ. ಅದನ್ನು ಒಂದೊಂದಾಗಿ ಮುಂದೆ ಬಿಚ್ಕೋತಾ ಹೋಗ್ತಾರೆ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಖುಷಿ ಏನಂದರೆ ಈ ಸಂದರ್ಭದಲ್ಲಿ ನಾನು ಇದರಲ್ಲಿ ಭಾಗಿಯಾಗಿರೋದು, ಜೊತೆಗೆ ಬೆವರು ಸುರಿಸಿ ದುಡಿಯುವಂಥ ತುಂಬ ಜನರು ಇದರಲ್ಲಿ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಹಳ ಖುಷಿಯಾಗುತ್ತೆ. ಕೊನೆಗೆ ಅವ್ನು ಹೇಳಿದ್ನಲ್ಲ ಹುಡುಗ, ಅದನ್ನು ಇನ್ನೊಂದ್ಸರಿ ಹೇಳ್ತೀನಿ, ನಮ್ಮ ಬಡವರ ಆಸ್ಕಲ್ ಶ್ರೀಮಂತವಾಗಿ ಮದುವೆ ಆಗ್ತದೆ. ಥ್ಯಾಂಕ್ ಯು. ಬಹಳ ಮುಖ್ಯವಾಗಿ ಅಂದರೆ ಸಿನಿಮಾದಾಚೆಯೂ ಕೂಡ ಈ ಥರ ಒಂದು ಇಂಡಸ್ಟ್ರಿಯಿಂದ ಯಾರೋ ಮದುವೆ ಆಗ್ತದೆ ತುಂಬ ಮುತುವರ್ಜಿ ವಹಿಸಿ. ಯಾಕಂದರೆ ಎಷ್ಟೋರ ಮದುವೆ ಸಂದರ್ಭದಲ್ಲಿ ನಾವು ನೋಡಿದ್ವಿ, ನೀವು ಆಗ್ತಿದ್ದ ವೇದಿಕೆ ಎಲ್ಲ, ಇಲ್ಲೂ ಕೂಡ ಡಾಲಿಯವರು ಗೆಳೆಯರು ಮತ್ತು ನೋಡಿರುವಂಥ ಒಂದು ಈ ಥರ ಕಾನ್ಸೆಪ್ಟ್ ಇದೆಯಲ್ಲ ಸರ್, 2 ವೇದಿಕೆಯನ್ನು ಸೃಷ್ಟಿ ಮಾಡೋದು, ಒಂದು ಆರತಕ್ಷತೆಗೆ ಮತ್ತು ಮುಹೂರ್ತಕ್ಕೆ. ಅದು ನೋಡಿದ್ರೆ ಒಂದು ದೇಗುಲದ ಒಂದು ಕಾನ್ಸೆಪ್ಟಲ್ಲಿ ಇದೆ. ಯಾವ ದೇಗುಲದ ಇದರಲ್ಲಿ? ನಮ್ಮ ಕರ್ನಾಟಕ ದೇಗುಲದ ಸಂಸ್ಕೃತಿ, ನಮ್ಮ ಇಡೀ ಭಾರತೀಯ ಸಂಸ್ಕೃತಿನೇ. ಆಮೇಲೆ ನಾವು ಸೌತ್ ಇಂಡಿಯಾದಲ್ಲಿ ಅದು ಎಸ್ಪೆಷಲಿ ಮೈಸೂರು ಚಾಮುಂಡಿ ಬೆಟ್ಟ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಒಂದು ಇಡೀ ಮದುವೆಗೆ ಬೇಕಾದಂಥ ಆಯಾಮಗಳನ್ನು ಆಯ್ಕೆ ಮಾಡಿಕೊಂಡು, ಅಂದರೆ ದೇವಸ್ಥಾನದ ಆಯಾಮಗಳನ್ನು ಆಯ್ಕೆ ಮಾಡಿಕೊಂಡು, ಈ ಬೆಟ್ಟದ ಏನು ನಿಮಗೆ ಗೋಪುರ ಇದೆ ಅದರ ಒಂದು ಸಣ್ಣ ಪ್ರತೀಕವನ್ನು ಇಟ್ಕೊಳ್ತೇನೆ. ಒಳಗೆ ನಮ್ಮದೇ ಆದಂಥ ಯಾಲಿ ಪಿಲ್ಲರ್ಸು, ನಿಮಗೆ ಕದಂಬರು, ಹೊಯ್ಸಳರು, ಅಂದರೆ ಇದನ್ನು ಸುಮ್ಮನೆ ಒಂದು ಇದಕ್ಕೆ ಹೇಳಿದೆ. ಈಗ ಎಲ್ಲ ಕಡೆ ಇದೆ ಅದು. ನಿಮಗೆ ಯಾಲಿ ಪಿಲ್ಲರ್ ಈಗ ನಮ್ಮ ಎಲ್ಲ ಮದುವೆಯಲ್ಲೂ ಯೂಸ್, ವಿಜಯನಗರದಲ್ಲಿ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಆ ಎಲ್ಲ ಎಲಿಮೆಂಟ್ಸ್ಗಳು ಮತ್ತು ಟೆಂಪಲ್ನ ಒಂದು ಫೀಲನ್ನು ಒಳಗೆ ಬರಬೇಕು ಅನ್ನುವಂಥದ್ದು ಇದರಿಂದ ಮಾಡಿದ್ವಿ. ಯಾಕಂದರೆ ಹಿಂದೆಲ್ಲ ನಾವೆಲ್ಲ, ಅಂದರೆ ನನ್ನ ಚಿಕ್ಕಮ್ಮ ಅವ್ರ ಮದುವೆ ಎಲ್ಲ ನೋಡಿದೆ ಒಂದು ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ. ಈಗ ಈ ಥರದ ದೇವಸ್ಥಾನದ ನಿರ್ಮಾಣ ಮಾಡಿ ಮದುವೆಗೆ ನಾವು ಅನುವು ಮಾಡಿಕೊಟ್ಟಿದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಚೆನ್ನಾಗಿತ್ತು. ಎಸ್ ಇದಿಷ್ಟು ಅರುಣ್ ಸಾಗರ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಮೈಸೂರು.